ಹಾಯ್ ಫ್ರೆಂಡ್ಸ್, ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ರಾಮಾಯಣದಲ್ಲಿ ಶ್ರೀರಾಮ ರಾವಣನಿಗೂ ಮಹಾಯುದ್ಧ ನಡೀತು. ಮಹಾಯುದ್ಧ ನಡೆದು ರಾವಣ ಸೋತುಬಿಟ್ಟ. ಸೋಲೋದಕ್ಕೆ ಕಾರಣ ಅಂದರೆ ರಾವಣನ ಸೋಲ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಮಹಾನ್ ಶಕ್ತಿಶಾಲಿ, ಮಹಾನ್ ಮೇಧಾವಿ, ಮಹಾನ್ ಭಕ್ತ. ಅವನ ಜೀವ ಹೊಕ್ಕುಳಲ್ಲಿತ್ತಂತೆ, ಹೊಕ್ಕುಳಲ್ಲಿ. ಅದು ರಾಮನಿಗೂ ಶ್ರೀರಾಮನಿಗೂ ಗೊತ್ತಿರಲಿಲ್ಲ. ಆಗ ಶ್ರೀರಾಮನಿಗೆ ಹೇಳಿಕೊಟ್ಟವ್ರು ಯಾರು ಗೊತ್ತಾ? ರಾವಣನ ತಮ್ಮ ವಿಭೀಷಣ ಶ್ರೀರಾಮನ ಜೊತೆಗಿರ್ತಾನೆ. ವಿಭೀಷಣ ಹೇಳಿಕೊಟ್ಟಿದ್ದಕ್ಕೆ ಗೊತ್ತಾಯಿತು. ಕೊನೆಗೆ ಹೊಕ್ಕುಳಿಗೆ ಒಂದು ಬಾಣ ಹೊಡಿತಾನೆ. ಆವಾಗ ಇವನು ಸೋಲೊಪ್ಪಿ ನೆಲಕ್ಕೆ ಬೀಳ್ತಾನೆ. ರಾವಣ ನೆಲಕ್ಕೆ ಬಿದ್ದಾಗ ಶ್ರೀರಾಮನ ಕರಿತಾನಂತೆ. ಕರೆದು, ಶ್ರೀರಾಮ, ನಾನು ಇನ್ನು ಕಾಲ ಮೇಲೆ ತಲೆ ಇಟ್ಟು ಸಾಯಬೇಕು ಅಂತ ಇದ್ದೀನಿ. ಶ್ರೀರಾಮ ಹೋಗಿ ಕಾಲು ನೆಲಕ್ಕಿಟ್ಟು ತಲೆನ ಕಾಲ ಮೇಲೆ ಇಟ್ಕೊಂಡು ಇದ್ದಾಗ ರಾವಣ ಹೇಳ್ತಾನಂತೆ ಶ್ರೀರಾಮ, ನಾನು ಎಷ್ಟೇ ಶಕ್ತಿವಂತ ಆಗಿರಲಿ, ಏನೇ ಆಗಿರಲಿ, ಹಿಂಗೆ ಇರಲಿ, ನಿನ್ನ ಎದುರಿಗೆ ನಾನು ಸೋತು ನೆಲಕ್ಕೆ ಬಿದ್ದೆ. ಇವತ್ತು ಸಾಯೋ ಸ್ಥಿತಿಯಲ್ಲಿದ್ದೀನಿ. ನಾನಿಷ್ಟು ಪರಾಕ್ರಮಿ ಆಗಿಯೂ ನಾನು ಸೋತೆ ನಿನ್ನ ಎದುರಿಗೆ. ನೀನು ಗೆದ್ದಿ ಯಾಕೆ ಅಂದರೆ, ನಿನ್ನ ತಮ್ಮ ನಿನ್ನ ಜೊತೆಗಿದ್ದಿದ್ದ, ನನ್ನ ತಮ್ಮ ನನ್ನ ಜೊತೆಗಿರಲಿಲ್ಲ. ಸರಿ ಅಲ್ವಾ?